ಕಡೆ ಆಮೇಲೆ ಬರ್ತಾರೆ, ಆಮೇಲೆ ಕರಿತೀನಿ ನಾನು. ನಿಮ್ಮೆಲ್ಲರಿಗೂ ನಮಸ್ಕಾರ. ಓ ಮೈ ಗಾಡ್, ಏನು ಸರ್ ಇದು ಹೋಗ್ತಾ ಇದೆ, ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ. ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮನೇಲಿರೋ ಹೆಂಗಸ್ರೆಲ್ಲ ಸ್ವಲ್ಪ ಏಜ್ ಆಗಿಬಿಟ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ನೀವೆಲ್ಲ ಬೈಯಲ್ವಾ? ಹೌದು, ನಾವು ಯಾವಾಗ ಕೂತ್ಕೊಳ್ಳಿ ಸರ್. ಒಂದು ನಿಮಿಷ ನಿಂತ್ಕೊಳ್ಳಿ ಸರ್. ಸೂಪರ್ ಕಾಂಬಿನೇಷನ್ ಸರ್ ಇದು. ವರದಾ ಸರ್ ಅವರೇ, ನಿಮ್ಮ ಮಿಸಸ್ ಮಾಡರ್ನ್ ಡ್ರೆಸ್ ಮಾಡ್ಕೋತಾರಾ? ಯಾವಾಗಲೂ ಹಿಂದೂ ಸಂಸ್ಕೃತಿ ನಮ್ಗೆ ಅದು ಬೇಡ ಇದು ಬೇಡ, ನಾವು ಈಗ ಎಲ್ಲ ನಮ್ದೆಲ್ಲ ಕಾಲ ಎಲ್ಲ ಮುಗ್ದೋಯ್ತು, ಇನ್ನು ಯಾಕೆ ನಮಗೆ ಮಕ್ಕಳು ಮೊಮ್ಮಕ್ಕಳನ್ನ ಮುದ್ದಾಡ್ಕೊಂಡಿರೋಣ ನಮಗೆ. ಅದೊಂದೇ ಒಂದೊಂದು ಸತಿ ಹೆಂಗಸ್ರ ಹತ್ರ ಇರೋ ತಪ್ಪು. ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ, ಮೊಮ್ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ, ನಾನು ಭಾಳ ಮುಗಿದೋಯ್ತು ಅಂತಾರೆ. ಈಗ ನಮ್ಮ ಹತ್ರ ಬರ್ತಾ ಇರೋ ಈ ಸೋದರಿಯರೆಲ್ಲ ಜೀವನ ಮುಗಿದೋಯ್ತು ಅಷ್ಟೇ ಆಗೋಯ್ತು ಅಂತಾರ? ಇಲ್ಲ, ನೋಡಿ ಅವ್ರನ್ನ, ಬನ್ನಿ. ಚೂಡಿದಾರ್ ಮೇಡಿ ಹೈ ಹೀಲ್ಸ್ ಆಮೇಲೆ ನೋಡ್ಕೊಂಡ ಬಿಟ್ಟಿನಲ್ಲ. ಎಂಜಾಯ್ 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 ಎಂಜಾಯ್. ಗೋಲ್ಡನ್ ಗೇಟ್ಸ್ ಪ್ರಾಪರ್ಟಿ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಬೋಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರೋಗ್ರಾಮ್ ಏನಂತ ನಿಮಗೆ ಗೊತ್ತಾಗಿರಬೇಕು. ಹುಡುಗಿರು ವರ್ಸಸ್ ಹುಡುಗರು. ಮಾನವನ ಆಯುಷ್ಯ ಕಡಿಮೆಯಾದರೂ ಯೌವನದಿಂದ ಮುಪ್ಪಿನತ್ತ ರೂಪಾಂತರವಾಗುವುದು ಮನುಷ್ಯನ ದೇಹದ ಲಕ್ಷಣ. ದೇಹಕ್ಕೆ ವಯಸ್ಸಾದರೂ ಮನಸ್ಸಿಗೆ ವಯಸ್ಸೆಂಬುದಿರುವುದಿಲ್ಲ. ಬದುಕು ಮಾಗಿರುತ್ತದೆ, ಅನುಭವ ಪಾಠ ಕಲಿಸಿರುತ್ತದೆ. ಆ ವಯಸ್ಸಿಗೆ ಬೇಕಿರೋದು ಒಂದೇ ಒಂದು, ಅದೇ ನಿರಾಳತೆ. ಮುಪ್ಪಾದರೂ ಹೊಸ ಉತ್ಸಾಹ ಮೂಡುತ್ತದೆ. ತಮ್ಮ ವಯಸ್ಸಿನ ಹಂಗನ್ನು ಮೀರಿ ಮುದುಕ ಮುದುಕಿಯರು ಉತ್ಸಾಹದ ಚಿಲುಮೆಗಳಾಗಿದ್ದಾರೆ. ತಮ್ಮ ಯೌವನದ ಕಾಲಕ್ಕೆ ಮತ್ತೆ ವಾಪಸ್ಸಾಗಿದ್ದಾರೆ. ಇವರು ಹುಡುಗ ಹುಡುಗಿನ ಅಥವಾ ಅಜ್ಜ ಅಜ್ಜಿನ? ಯಾವಾಗಲೂ ಈ ಥರ ಹಾಕೊಂಡು ಓಡಾಡ್ತೀರಾ? ಇಲ್ಲ, ಯಾವಾಗಲೂ ಇಲ್ಲ, ಯಾವ್ದಾದ್ರು ಒಂದೊಂದು ಅಕೇಶನಲ್ಲಿ. ಯಾವ ಅಕೇಶನ್ ಹೇಳಿ? ಅಲ್ಲೆಲ್ಲ ವಿಲ್ಸನ್ ಗಾರ್ಡನಲ್ಲಿ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಅಲ್ಲಿ ಉಷಾ ಉತ್ತಪ್ ಬಂದಿದ್ರು, ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅಲ್ಲೂ ಒಂದು ಡ್ಯಾನ್ಸ್ ಮಾಡಿದೆ ಈ ಥರ ಡ್ರೆಸ್ ಮಾಡ್ಕೊಂಡು. ಓ, ಡ್ಯಾನ್ಸ್ ಮಾಡ್ತೀರಾ ತಾವು? ಓಯ್, ವೆರಿ ಗುಡ್. ಏನೇನು ಡ್ಯಾನ್ಸ್ ಮಾಡ್ತೀರಾ ಸರ್? ನನಗೆ ಬಂದಾಗ ನಾನು ಮಾಡ್ತೀನಿ. ದಯವಿಟ್ಟು ಸ್ವಲ್ಪ ಇಲ್ಲಿ ಆಡ್ತೀರಾ? ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಳು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅವರೇ. ಕೂತ್ಕೊಳ್ಳಿ. ಅವ್ರು ಡ್ಯಾನ್ಸ್ ಮಾಡೋದು ಇಷ್ಟನಾ? ಇಷ್ಟ ಆಯಿತು. ಈಗಲ್ಲ, ಯಾವತ್ತೂ ಮಾಡ್ತಾರೆ ಅವರು. ಅವಾಗವಾಗ ಮನೆಯಲ್ಲಿ ತಮಾಷೆ ಮಾಡಿಕೊಂಡು. ನಿಮ್ಗೆ ಕೋಪ ಬಂದರೆ ಅವರು ಡ್ಯಾನ್ಸ್ ಮಾಡಿಬಿಟ್ರೆ ನಿಮ್ಮನ್ನು ಕರಗಿಸ್ಬಿಡ್ತಾರಾ? ನಾವು ಕೋಪ ಮಾಡ್ಕೊಳ್ಳಲ್ಲ. ಏನು ಸರ್, ಕೋಪನೇ ಮಾಡ್ಕೊಳ್ಳಲ್ಲ? ಮೈಕ್ ಕೊಡಿ ಅವ್ರಿಗೆ. ಅಯ್ಯೋ, ವಿಪರೀತ ಮೇಡಮ್. ಕೋಪ ಬರುತ್ತೆ, ಮಾಡ್ತಾರೆ. ಕೋಪನೇ ಮಾಡ್ಕೊಳ್ಳಲ್ಲ ಅಂತ ಇಲ್ಲ, ಇಷ್ಟ. ಸಿಟ್ಟು ಜಾಸ್ತಿ ಅವ್ರಿಗೆ. ನನ್ನ ಯಜಮಾನ್ಗೆ ಕೋಪ ಬಂದರೆ ಹಾಡ್ತೀನಿ ಅಥವಾ ಜೋಕ್ ಮಾಡ್ತೀನಿ ಅನ್ನೋರು ಯಾರು ಇದ್ದೀರಿ ಇಲ್ಲಿ? ಕೊಡ್ರಿ ಅವ್ರಿಗೆ, ಡ್ಯಾನ್ಸ್ ಮಾಡ್ತಾರೆ ಅವ್ರ ಯಜಮಾನ್ರಲ್ಲಿ. ಸರ್ ಸೂಪರ್ ಸರ್, ಇಬ್ರು ಅವ್ರು ಕೊಡ್ರಿ ಮೈಕ್ನ. ನೀವು ಡ್ಯಾನ್ಸ್ ಆಡ್ತೀರಾ ಸರ್? ಹೌದು ಮೇಡಮ್. ಡ್ಯಾನ್ಸ್ ಆಡ್ತೀರಾ ನೀವು ಮೇಡಮ್? ಮಾಡ್ತೀನಿ. ಬನ್ನಿ ಇಬ್ರು. ಏನ್ ಡ್ಯಾನ್ಸ್ ಆಡ್ತೀರಾ ಇಬ್ರು? ಇಬ್ರು ಸೂಪರ್. ನೋಡೋಣ ಇವತ್ತು ನಾನು ಆ ಕಡೆ ಹೋಗಿ ಕೂತ್ಬಿಡ್ತೀನಿ. ನಾನು ಮ್ಯೂಸಿಕ್ ಹಾಕ್ರಪ್ಪ. ಬಂತು. ಚಾಸಡಾ ಬಸಡಾ ಕಾಲೆ ಕೆಟ್ಟ ಬಟ್ಟಯ ಬುಡಾ ತೊಬುಡಾ ಗಡಬಾರಿ ಗಟ್ಟಿಗಾವು ಬುಡ ಹಿಂಗಾರಿ ಚುಟ್ಟ ಬಾಂಬು ಇಡ ಮರಗೆಟ್ಟ ಪೊಂಗಿ ಸೌಂಡು ಬಡ ಸಿಂಕಿ ಪಡ ಸಿಂಕು ಚೆಡ
ಎಷ್ಟು ಜನ ಮಕ್ಕಳು ನಿಮಗೆ? 4 ಜನ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಮೇಡಮ್. ಒಬ್ಬೊಬ್ರಿಗೆ 2 ಒಬ್ರಿಗೆ 3, ಹಾಗಾಗಿ 9 ಮೊಮ್ಮಕ್ಕಳಿದ್ದಾರೆ ಮೇಡಮ್. ಈ ಮೊಮ್ಮಕ್ಕಳ ಜೊತೆಗೆ ನಿಮ್ಮ ಫ್ರೆಂಡ್ಶಿಪ್ ಹೆಂಗಿರುತ್ತೆ? ತುಂಬ ಚೆನ್ನಾಗಿದೆ ಮೇಡಮ್. ಅವ್ರ ಜೊತೆಗೆ ಆಟ ಆಡ್ತೀರಾ? ಎಲ್ಲ ನಾನು ಹೇಳಿದಂಗೆ ಮೊಮ್ಮಕ್ಕಳೆಲ್ಲ ತುಂಬ ಮುದ್ದಾಗಿ ಕೇಳ್ತಾವೆ ಮೇಡಮ್. ಏನು ಮಾಡ್ತಿದ್ದೀರಾ? ನಾನು ಹೌಸ್ ವೈಫು. ನನಗೆ 3 ಜನ. ನಾವೆಲ್ಲ ಏನು ಆಫೀಸ್ ವೈಫಾ? ಹೌಸ್ ವೈಫ್ ಅಂದರೆ ನಾವೆಲ್ಲ ಏನು ಕೆಲಸ ಮಾಡಿದ್ರೆ ಆಯ್ತು ಹೇಳಿ. 3 ಜನ ಮೊಮ್ಮಕ್ಕಳಿದ್ದಾರೆ. ಅವ್ರ ಜೊತೆ ಪಾರ್ಕ್ ಕರ್ಕೊಂಡೋದ್ರೆ ಜೂಟಾಟ ಆಡ್ತೀನಿ, ಕಣ್ಣ ಮುಚ್ಚಾಟ ಆಡ್ತಾ ಇರ್ತೀನಿ. ರಾತ್ರಿ ಮಲಕೊಂಡ್ರೆ ಕತೆಗಳು ಹೇಳ್ತೀನಿ. 2 ಮೊಮ್ಮಕ್ಕಳಂತೂ ನನ್ನ ಪಕ್ಕನೇ ಇರಬೇಕು. ನಾನು ಈ ಪಕ್ಕ ತಿರ್ಕೊಂಡ್ರು ಗಲಾಟೆ ಮಾಡ್ತಾರೆ, ಅವಳ ಪಕ್ಕ ತಿರುಗಿದ್ರು ಗಲಾಟೆ ಮಾಡ್ತಾರೆ. ನಾನು ಮಧ್ಯೆ ಮಲಗಿರ್ಬೇಕು, ಅವರಿಬ್ರು ನನ್ನ ಪಕ್ಕ ಹೀಗೆ ಆ ಕಡೆ ಬಂದಿದ್ದಾರಾ? ಹೌದು, ಬಂದಿದ್ದಾರೆ. ಮೈಕ್ ಕೊಡಿ ಅವ್ರಿಗೆ. ನಿಮ್ಮ ಮಿಸ್ಸಸ್ ನೋಡಿದ್ರೆ ತುಂಬಾ ಒಳ್ಳೆ ಕಾಲೇಜ್ ಹುಡುಗಿ ತರ ಇದ್ದಾರೆ. ಹೌದು ಮೇಡಮ್. ಅವ್ರು ಇನ್ನೂ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಳಕ್ ಬಿಡ್ತೀರಾ? ಸಲ್ವಾರ್ ಹಾಕೊಳಕ್ ಬಿಡ್ತೀರಾ? ಎಲ್ಲ ಬಿಟ್ಟಿದ್ದೀನಿ, ಬೇಕಾದಷ್ಟು. ನಾವು ಎಲ್ಲಿ ಫಾರಿನ್ ಟೂರ್ ಏನೋ ಹೋದಾಗ ಎಲ್ಲ ಅದೇ ಡ್ರೆಸ್ ಹಾಕೊಳ್ತೀವಿ. ಹಾಕೊಳ್ತೀರಾ? ಇವಾಗ ಸ್ವಲ್ಪ ಮಾಡಾಗೆ ಬಂದಿದ್ದೆ. ಅಜ್ಜಿ ವರ್ಸಸ್ ತಾತ ಇರೋದ್ರಿಂದ ಹಳೆ ಸ್ಟೈಲಲ್ಲಿ ತಾತ ಇಲ್ಲ, ತಾತ ಬೇಕಾದ್ರೆ ಇಲ್ಲ, ಅಜ್ಜಿ ಇಲ್ಲ. ಕಲ್ಪನಾ ಸ್ಟೈಲಲ್ಲಿ ಬರಬೇಕು ಅಂದ್ರು, ಅದಕ್ಕೆ ಸ್ವಲ್ಪ ಕಲ್ಪನಾ ಸ್ಟೈಲಲ್ಲಿ ಅಂತ ಬಂದೆ. ಓ ಸಬಾಷ್. ಅಲ್ಲಿ ಕೊಡಿ ಅವ್ರಿಗೆ. ನೀವೇನು ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೋತೀರಾ ಮೇಡಮ್? ನಾವು ಮಾಮೂಲಿ ಸೀರೆಗಳಂದ್ರೆ ಒಂದು ತಿಂಗಳಿಗೆ ಎಷ್ಟು ಸೀರೆ ತಗೋತೀರಾ? ಒಂದು 100 ಸೀರೆ ಅವೆ, ಯಾವ್ದು ಬೇಕಾದ್ರೂ ಉಟ್ಕೋತೀರಾ. ನಿಮ್ಮ ಯಜಮಾನ್ರು ಇಲ್ಲೇ ಇದ್ದಾರಾ? ಅವ್ರ ಹತ್ರ ಕೊಡಿ, ಮೈಕ್ ಕೊಡಿ. ನಾರಾಯಣ ಸ್ವಾಮಿ ಅವರೇ, ಮದುವೆ ಆದ ದಿವಸ ಹೆಂಗಿದ್ರು ಇವರು ಫಸ್ಟ್ ಡೇ ನೋಡೋಕೆ? ಭಾಳ ಚೆನ್ನಾಗಿದ್ರು. ಅಂದ್ರೆ ಈಗ ಚೆನ್ನಾಗಿಲ್ಲ ಅಂತಾನ? ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ. ವಯಸ್ಸಾದ್ರೆ ಇನ್ನೂ ಚೆನ್ನಾಗಿರುತ್ತೆ ತಾನೇ? ಆಗಲ್ಲ ಮೇಡಮ್, ವಯಸ್ಸಾಯಿತು ಅಂತಂದ್ರೆ ದೇಹಕ್ಕೆ ವಯಸ್ಸಾಗಿರ್ತದೆ, ಮನಸ್ಸಿಗೆ ವಯಸ್ಸಾಗಿರೋ. ಅವ್ರ ದೇಹಕ್ಕೇನ ಮನಸ್ಸಿಗೆ ವಯಸ್ಸಾಗಿರೋದು? ದೇಹಕ್ಕೆ ವಯಸ್ಸಾಗಿದೆ. ಮನಸ್ಸು ಹೆಂಗಾಗಿದೆ? ಮನಸ್ಸು ಹೆಂಗಾಗಿದೆ? ಹೆಂಗಂದ್ರೆ ಯಾವ ರೀತಿ ಹೇಳಿ, ನೀವೇ ಹೇಳಿ. ಯಾವ ರೀತಿ ಅಂತಂದರೆ ನಾನು ಹೇಳ್ತೀನಿ ಮೇಡಮ್. ಮಕ್ಕಳು ಈಗ ನನಗೆ 6 ಜನ ಮಕ್ಕಳು, 6 ಜನಕ್ಕೂ ಮದುವೆ ಮಾಡಿದ್ದೀನಿ. ಮೊಮ್ಮಕ್ಕಳು 9 ಜನ ಇದ್ದಾರೆ. ಬರೀ ಲಾಲನೆ ಪಾಲನೆ ಮಾಡಿಕೊಂಡೇ ನಮ್ಮ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಹಾಗಾಗಿ ನಮಗೆ ನಾವು ಹಾಕ್ಕೋಬೇಕು, ನಾವು ಚೆನ್ನಾಗಿರಬೇಕು ಅನ್ನೋ ಭಾವನೆ ಬರಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮೊಮ್ಮಕ್ಕಳು ಚೆನ್ನಾಗಿ ಓದಬೇಕು, ಈ ಭಾವನೆ ನಮ್ಮಲ್ಲಿರೋದ್ರಿಂದ ನಮ್ಮ ಒಂದು ಇದಕ್ಕೆ ಆದ್ಯತೆ ನಾವು ಕೊಡಲ್ಲ, ಕಮ್ಮಿ ಅಷ್ಟೇ. ಯಾವ ಸ್ಟೈಲ್ ನೀವು ಮೇಂಟೈನ್ ಮಾಡ್ತಿದ್ರಿ ಚಿಕ್ಕ ವಯಸ್ಸಿನಲ್ಲಿ? 2 ಜಡೆ ಹಾಕೊಳ್ಳೋದು, 1 ಜಡೆ ಹಾಕೊಳ್ಳೋದು, ತುಂಬ ಹೇರ್ ಸ್ಟೈಲ್ ತುಂಬಾನೇ ಮಾಡ್ತಿದ್ದೆ. ಮನೇಲಿ ಬಿಡ್ತಾ ಇದ್ರಾ? ಬೈತಾ ಇರ್ತಾರೆ? ಇಲ್ಲ, ಬಿಡ್ತಾ ಇದ್ರು. ನೀವು ಮಾಡರ್ನ್ ಆಗಿರೋದು ನಿಮ್ಮ ಯಜಮಾನ್ರಿಗೆ ಇಷ್ಟ ಆಯ್ತಾ? ಏನು ಸರ್ ತಮ್ಮ ಹೆಸರು ಸರ್? ನನಗೆ ತುಂಬ ಇಷ್ಟ. ಮಾಡರ್ನ್ ಡ್ರೆಸ್ ಅಂದರೆ ಅವ್ರನ್ನ ಏನು ಹಾಕೊಳಕ್ ಬಿಡ್ತೀರಾ? ಅವ್ರನ್ನ ನೀವು ಒಂದು ಯಾವ ಟೈಪ್ ಆದರೂ ಹಾಕೊಂಡಿದ್ದೀರಾ? ಈಗ್ಲೂ ಸಲ್ವಾರ್ ಕಮೀಜು. ಸಾಬಾಷ್. ನಾನು ಒಂದು ಮಾತ್ರ ಕೇಳ್ಕೊತೀನಿ, ಈ ತಾಯಿ ತಂದೆ ಅನ್ನೋದೆಲ್ಲ ರಿಲೇಶನ್ಶಿಪ್ ಸ್ಟೇಟಸ್. ಅದು ನಮಗೆ ಸೂಟ್ ಆದರೆ ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು. ನೋಡಿ ಅವ್ರನ್ನ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ. ನಿಮ್ಗೆ ಎಷ್ಟು ವಯಸ್ಸು ಆಯ್ತಾ? ಇಲ್ಲಿ ಬನ್ನಿ ತಾಯ್ತಾ. ಎಷ್ಟು ವಯಸ್ಸು ನಿಮಗೆ? 55. ಇನ್ನೊಂದು 30 ವರ್ಷ ಆದಮೇಲೆ ಆಗುತ್ತೆ ಅದು. ಬನ್ನಿ ಇಲ್ಲೇ. ನಿಜ ಹೇಳ್ತೀರಾ? ನಿಮ್ಮ ಯಜಮಾನ್ರಲ್ಲಿ ಊರಲ್ಲಿದ್ದಾರೆ. ರೂಮಲ್ಲಿದ್ದಾರೆ? ಊರಲ್ಲಿದ್ದಾರಾ? ನೀವು ಯಾವಾಗಲೂ ಈ ಥರನ ಏನು ಡ್ರೆಸ್ ಹಾಕೋತೀರಾ? ಸ್ಯಾರಿ ನೋಡ್ತೀವಿ, ಯಾವಾಗಾದ್ರೂ ಡ್ರೆಸ್ ಈ ಥರನೂ ಮಾಡ್ಕೋತೀವಿ. ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನೀವು ಈ ಥರ ಹಾಕೊಂಡ್ಬಿಟ್ಟು ರೋಡಲ್ಲೆಲ್ಲ ಹೋದರೆ ನಿಮ್ಮ ಮೊಮ್ಮಕ್ಕಳಿಗೆ ತೊಂದರೆ ಆಗುತ್ತೆ. ಅವ್ರನ್ನ ಯಾರು ನೋಡಲ್ಲ, ನಿಮ್ಮನ್ನು ನೋಡ್ಬಿಡ್ತಾರೆ, ಅದು ಪ್ರಾಬ್ಲಮ್. ನೀವು ಇವತ್ತು ಧೈರ್ಯವಾಗಿ ಹಾಕ್ಕೊಂಡು ಹೋಗ್ಬೋದ್ರಿ. ಹೀಗೆ ನೀವು ದೊಡ್ಡಬಳ್ಳಾಪುರ ಹೋಗ್ಬೋದು. ನಿಮ್ಮನ್ನು ಇನ್ನೂ ಸ್ವಲ್ಪ ಹೋದರೆ ನಿಮಗೆ ಟಿಕೆಟೇ ಕೊಡಿಸಲ್ಲ. ಯಾರಾದರೂ ಎತ್ತು ಕೂಸ್ಕೊಂಡ್ಬಿಟ್ರೆ ಟಿಕೆಟ್ ಬೇಡಪ್ಪ ಚಿಕ್ಕ ಮಗು ಅಂದರೆ ಒಪ್ಕೊಂಡ್ಬಿಡ್ತಾರೆ. ಆ ರೀತಿ ಇದ್ದೀರಾ ತಾವು. ಹೆಣ್ಮಕ್ಳು ಖರ್ಚು ಮಾಡ್ಲಿಕ್ಕೆ ಅವಕಾಶನೇ ಕೊಡಲ್ಲ ಮನೆಯಲ್ಲಿ. ಸ್ವಲ್ಪ ಎದ್ದೇಳಿ ಸರ್. ಈ ಥರ ಡ್ರೆಸ್ ಮಾಡ್ಕೋತೀರಾ? ಫುಡ್ ಈಸ್ ಫಾರ್ ಮೈ ಸೇಕ್ ಅಂತ ಒಂದು ಗಾದೆನೇ ಇದೆ. ಡ್ರೆಸ್ ಇದನ್ನ ಯಾರು ನೋಡ್ಬೇಕು ಅಂತ? ಯಾರು ನಮ್ಮ ಶ್ರೀಮತಿನೂ ನೋಡ್ಬೇಕು, ಹೊರಗಡೆ ಹೋದಾಗ್ಲೂ ಎಲ್ಲರೂ ಒಪ್ಪಬೇಕು, ಹಾಗಿರ್ಬೇಕು ಅಲ್ವಾ? ಶ್ರೀಮತಿ ಈಗ ನೀವು ಯಾಕೆ ಚಿಕ್ಕ ಹುಡುಗನ ಥರ ಡ್ರೆಸ್ ಹಾಕೋತೀರಾ ಅಂತ ಕೇಳ್ತಾರೆ. ಅವ್ರಿಗೆ ಏನು ಇಷ್ಟ ಡ್ರೆಸ್ ನೀವು ಹಾಕೊಂಡ್ರೆ? ಅವರು ಏನು ಡ್ರೆಸ್ ಮಾಡಿದ್ರು ಅವರೇ ತರ್ತಾರೆ, ನನಗೆ ಸೆಲೆಕ್ಟ್ ಮಾಡಿಕೊಂಡು ಬಟ್ಟೆ, ಒಳ್ಳೊಳ್ಳೆ ಬಟ್ಟೆನೇ ತರ್ತಾರೆ ಅವರು. ನಿಮ್ಗೆ ಇದೇ ಇಷ್ಟ? ನನಗಿಷ್ಟ, ಅವ್ರು ತಂದಿದ್ದು ನನಗಿಷ್ಟ. ಅವ್ರ ಡ್ರೆಸ್ ಏನು ಯಾವ ಥರ ಯಾವ ರೀತಿ ಮಾಡ್ಕೋಬೇಕು ಅಂತ ನೀವು ಇಷ್ಟಪಡ್ತೀರಾ? ಅವರು ನಮ್ಮ ಹಿಂದೂ ನಾರಿ ಹಾಗೇನೆ ಡ್ರೆಸ್ ಮಾಡ್ಕೋಬೇಕು, ಬೇರೆ ಡ್ರೆಸ್ಗಳು ಮಾಡ್ಕೊಂಡ್ರೆ ನನಗೆ ಒಪ್ಪೋಲ್ಲ. ನೀವು ಮಾತ್ರ ಎಲ್ಲ ಬಟ್ಟೆಗಳು ಸ್ಟೈಲ್ ಹಾಕೋಬೇಕು, ನಿಮ್ಮ ಮಿಸಸ್ ಹಾಕೋ. ಅವ್ರು ಒಳ್ಳೊಳ್ಳೆ ಕಾಸ್ಟ್ಲಿ ಸೀರೆಗಳು ಕೊಡಿಸ್ತೀವಲ್ಲ, 10,000 15,000. ಯಾರು ಕೊಡೋಕೆ ಹೇಳಿದ್ರು? ಮುಳುಗಿಸಿದೀವಲ್ಲ, ಬಂಗಾರದಲ್ಲಿ ಮುಳುಗಿಸಿದೀವಲ್ಲ, ಇನ್ನೇನ್ ಬೇಕು ಮೇಡಮ್ ಅವರೇ? ಬೇಕಾಗಲ್ಲ. ಮೈಕ್ ಅವ್ರ ಹತ್ರ ಕೊಡಿ ಸ್ವಲ್ಪ. ಇವ್ರು ಹೇಳೋದು ಕರೆಕ್ಟಾ ಹೇಳಿ. ಇವ್ರು ಮಾತ್ರ ಒಳ್ಳೆ ಒಳ್ಳೆ ಬಟ್ಟೆ ಹಾಕೋಬೇಕು. ಸುಳ್ಳು, ಹಂಗೆಲ್ಲ ಹೇಳ್ಬಾರ್ದು. ಅವರು ಒಳ್ಳೆ ಬಟ್ಟೆ ಹಾಕೋತೀವಿ, ಅವ್ರು ಮಾತ್ರ ಹೆಂಗ್ ಬೇಕಾದ್ರೆ ಅವ್ನು ಡ್ರೆಸ್ ಮಾಡ್ಕೋಬಹುದು, ಹೆಂಗಸ್ರ ಯಾಕೆ ಮಾಡ್ಕೋಬಾರ್ದು? ಅದೇ ನಾನು ಕೇಳೋದು. ಅವ್ರಿಗೂ ಒಳ್ಳೆ ಬಟ್ಟೆನೆ ಕೊಡಿಸ್ತೀವಲ್ವಾ, ರೇಷ್ಮೆ ಕೊಡಿಸ್ತೀವಲ್ವಾ? ಸೀರೆ ಅಲ್ಲ, ಸಲ್ವಾರ್ ಯಾತಕ್ಕೆ ಹಾಕೋಬಾರ್ದು? ಅದು ಇಷ್ಟಪಟ್ರೆ ಹಾಕೊಳ್ಳಿ, ಅವ್ರು ಕೊಡಿ, ಹಾಕೊಳ್ಳಿ. ನಾವು ಯಾಕೆ ಹೆಂಗಸರು ಮಾತ್ರ ಸಡನ್ ಆಗಿ ಒಂದು ಮಕ್ಕಳಾದ ತಕ್ಷಣನೇ ನನಗೆ ವಯಸ್ಸಾಗೋಯ್ತು, ನಾನು ಇನ್ಮೇಲೆ ಈ ಥರನೇ ಡ್ರೆಸ್ ಮಾಡ್ಕೋತೀನಿ, ನಾನು ಈ ಥರ ಮಾಡ್ಕೊಳ್ಳಲ್ಲ. ನಮ್ಗೆ ಎಷ್ಟೋ ಆಸೆಗಳಿರುತ್ತವೆ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಆ ಥರ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರು ಹೇಳ್ತಾರ ನಾರಾಯಣ ಸ್ವಾಮಿ ಅವರು,
ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಇರುತ್ತೆ. ಅದನ್ನು ಪೂರೈಸ್ಕೊಳ್ಳೋಕ್ಕೆ ನಮಗೆ ಆವಾಗ ಟೈಮ್ ಇರಲಿಲ್ಲ. ನಮ್ಗೆ ಟೈಮ್ ಇರಲಿಲ್ಲ, ಅವಕಾಶನೂ ಸುತ್ತಮುತ್ತ ಇರೋದಿಲ್ಲ, ಅತ್ತೆ ಮಾವ ಎಲ್ಲನೂ. ನಾವು ಮಾತ್ರ ಗಂಡಸರು ನೋಡಿದ್ರೆ ಅವ್ರು ಯಾವಾಗಲೂ ಅವ್ರ ಆಸೆಗಳು ಪೂರೈಸ್ಕೊತಾರೆ. ಚೆನ್ನಾಗಿ ಏನೇನು ಕ್ಲಬ್ಗೆ ಹೋಗ್ಬೇಕಾ, ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕಾ, ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಕುಡಿಬೇಕು ಎಲ್ಲ ನಾವು ಮಾತ್ರ ಮಾಡ್ಕೊಳ್ಳೋದಿಲ್ಲ. ಯಾತಕ್ಕೆ ಮಾಡ್ಕೊಳ್ಳೋದಿಲ್ಲ? ವಿರಾಮ ನಂತರ ಸ್ಟೇ ಟ್ಯೂನ್. ಈಗ ಮೊಮ್ಮಗನ್ನ ಇವರು ಹೊರಗಿನಿಂದ ಒಳಗೆ ಕರ್ಕೊಂಬಂದು ಬಿಟ್ಬಿಡ್ಬೋದೇ ಹೊರತಾಗಿ ಒಳಗಡೆ ಎಲ್ಲ ಅಜ್ಜಿನೇ ನೋಡ್ಕೋಬೇಕು. ಮನೆ ಒಳಗೆಲ್ಲ ಅಜ್ಜಿ ನೋಡ್ಕೊಳ್ಳೋದೇ ಹೊರತಾಗಿ ಅಜ್ಜ ಏನು ನೋಡ್ಕೊಳ್ಳಲ್ಲ ಮೇಡಮ್. ಅವರು ತಾತ ಏನು ಮಕ್ಕ ಏನು ತೊಳೆಯೋಕ್ಕಲ್ಲ, ನಾವೇ ತೊಳೆಯೋರು ಅಂತವ. ಅವ್ರು ಏನಾದ್ರು ಅಕಸ್ಮಾತ್ ಎಡ್ದ ಮಗನ ಮನೆ ಕೊಂಡಾಗ ಅವ್ರು ತೊಳೆಯಕ್ಕೆ ಬರೋಕ್ಕಲ್ಲ, ಎದ್ದು ನಾವೇ ತೊಳಿಬೇಕು. ನಾವು ಚೆನ್ನಾಗಿದ್ದಾಗ ಅವ್ರು ತೊಳಿತಾರೆ.